ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ ಆಗಲೇ 10 ವಾರಗಳು ಮುಗಿದಿದೆ. ರಾಜ್ಯಗಳು ದಾಟಿ ಈ ಶೋನ ನೋಡುವಂತೆ ಈ ಶೋ ಬೆಳೀತಾ ಇದೆ. ಆರಂಭದಲ್ಲಿ ಕಾರ್ಯಕ್ರಮದಲ್ಲಿ ನಡೀತಾ ಇದ್ದ ಡ್ರಾಮಾ ಮಾತ್ರವಲ್ಲ, ಇದೀಗ ಹೊಸ ಸ್ಪರ್ಧಿಗಳ ಸೇರ್ಪಡೆ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಮತ್ತು ಹೊಸ ತಂತ್ರಗಳು ಪ್ರೇಕ್ಷಕರನ್ನ ಹುಬ್ಬೇರಿಸುವಂತೆ ಮಾಡಿದೆ. ಮನೆಗೆ ಬಂದ ಹೊಸ ಸ್ಪರ್ಧಿಗಳು ಹಾಗೂ ವಾರದ ಟಾಸ್ಕ್ಗಳು ಎಲ್ಲರ ಗಮನ ಸೆಳೀತಾ ಇದ್ದು, ಹೊಸ ಟಾಸ್ಕ್ಗಳು ಡಬಲ್ ಎಲಿಮಿನೇಷನ್ ಮತ್ತು ಕಲಹಭರಿತ ಸನ್ನಿವೇಶಗಳನ್ನು ಈ ವಾರ ತುಂಬ ಹೊಂದಿತ್ತು. ಇದರಿಂದಲೇ ಪ್ರೇಕ್ಷಕರು ಪ್ರತಿಯೊಂದು ಎಪಿಸೋಡ್ಗೂ ಕಾಯ್ತಾ ಕುಳಿತಿದ್ರು. ಈ ವಾರದ ನಾಮಿನೇಷನ್ ಎಪಿಸೋಡ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಸ್ಪರ್ಧಿಗಳ ನಡುವೆ ಉದ್ರಿಕ್ತ ಮಾತುಕತೆ, ಹಾಸ್ಯ ಮತ್ತು ಕಲಹಗಳೊಂದಿಗೆ ನಾಮಿನೇಷನ್ ಪ್ರಕ್ರಿಯೆ ನಡೆದು ಎಲ್ಲರ ಗಮನ ಸೆಳೆದಿದೆ. ಇನ್ನು ಈ ವಾರ ನಾಮಿನೇಟೆಡ್ ಸ್ಪರ್ಧಿಗಳು ಸೂರಜ್, ಮಾಳು, ಸ್ಪಂದನ, ರಾಶಿಕಾ ಶೆಟ್ಟಿ, ಧ್ರುವಂತ್, ಕಾವ್ಯ, ಅಭಿಷೇಕ್, ರಕ್ಷಿತಾ ಮತ್ತು ಗಿಲ್ಲಿ ನಟ. ಇನ್ನು ಇದೆಲ್ಲದಕ್ಕಿಂತ ಮೊದಲೇ ಧ್ರುವಂತ್ ಅವರು ಮೊದಲೇ ಸೇಫ್ ಆಗಿದ್ದಾರೆ. ಇನ್ನು ಇಷ್ಟು ಉಳಿದ ಜನರಲ್ಲಿ ಈ ವಾರ ಯಾರು ಸೇಫ್, ಯಾರು ಅನ್ಸೇಫ್, ಈ ಮನೆಯಲ್ಲಿ ಉಳಿಯೋ ಸ್ಪರ್ಧಿ ಯಾರು, ಆಚೆ ಹೋಗೋರು ಯಾರು ಅಂತ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಜನ ವೆಯ್ಟ್ ಮಾಡ್ತಿದ್ರು. ಹಾಗೆ ನೋಡಿದರೆ ಎಲ್ಲರೂ ಅಂದುಕೊಂಡ ಹಾಗೆ ಧ್ರುವಂತ್ ಎಲ್ಲರಿಗಿಂತ ಮೊದಲೇ ಎಲಿಮಿನೇಟ್ ಆಗಬೇಕಿತ್ತು. ಆದರೆ ಈಗ ಧ್ರುವಂತ್ ಆಟ ಜನರಿಗೆ ತುಂಬಾ ಇಷ್ಟ ಆಗಿರೋದ್ರಿಂದ ಮನೆಯಲ್ಲಿ ಅವರಿಗೆ ಅಷ್ಟು ಫ್ರೆಂಡ್ಸ್ ಇಲ್ಲದೆ ಹೋದರೂ ತಮ್ಮ ಆಟವನ್ನು ಒಬ್ಬಂಟಿಯಾಗಿ ಆಡ್ತಾ ಇರೋದ್ರಿಂದ ಇದು ಜನರಿಗೆ ತುಂಬ ಇಷ್ಟವಾಗಿದ್ದು ವೋಟ್ ಮಾಡಿ ಜನರು ಅವರನ್ನು ಈ ವಾರ ಮನೆಯಲ್ಲಿ ಉಳಿಸಿಕೊಂಡಿದ್ದಾರೆ. ಇನ್ನು ಗಿಲ್ಲಿ ನಟ ತಮ್ಮ ಹಾಸ್ಯದ ಮೂಲಕ ಹೆಚ್ಚು ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದ್ದಾರೆ ಮತ್ತು ಅತಿ ಹೆಚ್ಚಿನ ಮತಗಳನ್ನು ಪಡೆಯೋ ಸಾಧ್ಯತೆ ಇರೋದ್ರಿಂದ 1 ಕೋಟಿಯಷ್ಟು ಮತಗಳನ್ನು ಪಡೆದಿದ್ದಾರೆ. ಅಭಿಷೇಕ್ ಮತ್ತು ಸೂರಜ್ ಪ್ರಸ್ತುತ ಕಷ್ಟಪಡೋ ಸ್ಪರ್ಧಿಗಳಾಗಿದ್ದಾರೆ. ಯಾವ ಸ್ಪರ್ಧಿ ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಗಿಲ್ಲಿ ನಟ ಅವರು ಅತಿ ಹೆಚ್ಚು ವೋಟ್ ಪಡೆದು ಸೇಫ್ ಆಗಿದ್ದಾರೆ. ಅಂದಹಾಗೆ ಗಿಲ್ಲಿಗೆ ಇರುವ ಕ್ರೇಜ್ ಈ ಸೀಸನ್ನಲ್ಲಿ ಯಾರಿಗೂ ಇಲ್ಲ ಅಂತಾನೆ ಹೇಳ್ಬೋದು. ಯಾರನ್ನೇ ಕೇಳಿದ್ರು ಗಿಲ್ಲಿ ನಟ ಗೆಲ್ತಾರೆ ಅನ್ನೋದೇ ಮಾತಾಗಿದೆ. ಜನಗಳ ಕ್ರೇಜ್ ನೋಡಿದರೆ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಗಿಲ್ಲಿ ನಟನಿಗೆ ಅತಿ ಹೆಚ್ಚು ವೋಟ್ಗಳು ಬರ್ತಾ ಇವೆ ಎನ್ನಲಾಗಿದೆ. ಬೇರೆ ಯಾವ ಸ್ಪರ್ಧಿಗಳಿಗೂ ಜಾಗ ಬಿಟ್ಟುಕೊಡದೆ ಗಿಲ್ಲಿಯವರು ಮೊದಲನೇ ಸ್ಥಾನದಲ್ಲಿ ಉಳಿದಿದ್ದಾರೆ. ಇನ್ನು 2ನೇ ಸ್ಥಾನದಲ್ಲಿ ಕಾವ್ಯ ಇದ್ದಾರೆ. ಜಾಸ್ತಿ ವೋಟ್ಗಳನ್ನು ಪಡೆದಿರುವ ಕಾವ್ಯ 2ನೇ ಸ್ಥಾನದಲ್ಲಿ ಸೇಫ್ ಆಗಿದ್ದಾರೆ. ನಿನ್ನೆ ರಕ್ಷಿತಾ ಅವರು 2ನೇ ಪ್ಲೇಸಲ್ಲಿದ್ದರು. ಆದರೆ ಕೊನೆಯಲ್ಲಿ ಕಾವ್ಯ ಅವರಿಗೆ ಹೆಚ್ಚು ವೋಟ್ಸ್ ಬಂದಿದ್ದು 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಈ ವಾರ ಗಿಲ್ಲಿ ಮತ್ತು ಕಾವ್ಯ ಅವರ ಜೋಡಿ ನೋಡಿದ ಮೇಲೆ ಜನರು ಕಾವ್ಯ ಅವರನ್ನು ಮತ್ತೆ ಇಷ್ಟಪಟ್ಟು ಅವರನ್ನು ವೋಟ್ ಮಾಡಿ ಸೇಫ್ ಮಾಡಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ. ಈಗೀಗ ರಕ್ಷಿತಾ ತುಂಬ ಬೇಗ ಟ್ರಿಗರ್ ಆಗ್ತಿದ್ದಾರೆ. ಟಾಸ್ಕ್ ನಡುವೆ ಡಿಸ್ಟರ್ಬ್ ಮಾಡೋದು, ಅತಿಯಾಗಿ ರಿಯಾಕ್ಟ್ ಮಾಡೋದು, ಇದೆಲ್ಲ ಜನರಿಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಅವರು ಸ್ವಲ್ಪ ಕೋಪ ಕಂಟ್ರೋಲ್ ಮಾಡಿಕೊಂಡು ಎಲ್ಲರ ಜೊತೆ ಆರಾಮಾಗಿ ನಡೆದುಕೊಂಡ್ರೆ ಇವರು ಕೂಡ ಬೇಗ ಸೇಫ್ ಆಗ್ತಾರೆ ಅನ್ನಬಹುದು. ಇನ್ನು 4ನೇ ಸ್ಥಾನದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮೊದಲ ಫೀಮೇಲ್ ಕ್ಯಾಪ್ಟನ್ ಆಗಿರೋ ಸ್ಪಂದನ ಸೇಫ್ ಆಗಿದ್ದಾರೆ. ಸ್ಪಂದನ ಕ್ಯಾಪ್ಟನ್ ಆಗಿದ್ದು ಎಲ್ಲರಿಗೂ ಅಚ್ಚರಿ ಮೂಡಿಸಿತ್ತು. ಇದರಲ್ಲಿ ಚೈತ್ರ ಅವರ ಎಫರ್ಟ್ ತುಂಬಾನೇ ಇದೆ. ಹೋದ ಸೀಸನ್ನಲ್ಲಿ ಏನು ಆಟ ಆಡದ ಚೈತ್ರ ಈಗ ಟಾಸ್ಕ್ ಆಡಿದ್ದು ನಿಜಕ್ಕೂ ಶಾಕಿಂಗ್ ಅಂತ ಹೇಳಬಹುದು. ಟಾಸ್ಕ್ ಆಡ್ತಾರೆ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇನ್ನು ಸ್ಪಂದನ ಕ್ಯಾಪ್ಟನ್ ಆಗೋಕೆ ಚೈತ್ರ ಅವರೇ ಕಾರಣ. 5ನೇ ಸ್ಥಾನದಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆ ಮಾಳು ನಿಪನಾಳ ಅವರು ಒಂದಷ್ಟು ವೋಟ್ಗಳನ್ನು ಪಡೆದು ಈ ವಾರ ಸೇಫ್ ಆಗಿದ್ದಾರೆ. ಮಾಳು ತುಂಬ ಚೆನ್ನಾಗಿ ಗೇಮ್ ಆಡ್ತಿದ್ದಾರೆ. ಟಾಸ್ಕ್ ಅಂತ ಬಂದರೆ ಪ್ರತಿಯೊಂದರಲ್ಲೂ ತಮ್ಮ 100% ಎಫರ್ಟ್ ಹಾಕಿ ಆಡ್ತಾರೆ. ಜನರಿಗೆ ಇವರ ಹಾಡು ಮತ್ತು ಆಟ ಇಷ್ಟ ಆಗಿರೋದ್ರಿಂದ ಇವರು ಕೂಡ ಸೇಫ್ ಆಗಿದ್ದಾರೆ. ಇನ್ನು 6ನೇ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಇದ್ದಾರೆ. ಇವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದ್ರು ಕೂಡ ಇವರ ಕೆಲವೊಂದು ವಿಚಾರಗಳು ಜನರಿಗೆ ಇಷ್ಟ ಆಗ್ತಿಲ್ಲ. ಇನ್ನು ನಿನ್ನೆ ಎಪಿಸೋಡಲ್ಲಿ ಕೂಡ ರಾಶಿಕಾ ಮತ್ತು ಸೂರಜ್ ಅವರ ವಿಚಾರದ ಬಗ್ಗೆ ಇಬ್ಬರಿಗೂ ಎಚ್ಚರಿಕೆ ನೀಡಿದ್ರು. ಇವರಿಂದಾನೇ ಸೂರಜ್ ಕೂಡ ಎಲ್ಲೋ ಒಂದು ಕಡೆ ಡಲ್ ಆಗಿದ್ದಾರೆ ಅನ್ನೋದು ವೀಕ್ಷಕರ ಅಭಿಪ್ರಾಯ. ಜೊತೆಗೆ ಅವರು ಗೆಲ್ಲಬೇಕು ಅಂತ ಯೋಚನೆ ಮಾಡೋದು ಬಿಟ್ಟು ಇನ್ನೊಬ್ಬರನ್ನ ಸೋಲಿಸೋಕೆ ನೋಡಿದ್ದು ಜನರಿಗೆ ಅಷ್ಟು ಇಷ್ಟವಾಗಿಲ್ಲ. ಇದರಿಂದ ಈ ವಾರ ರಾಶಿಕಾ ಅವರು ಸ್ವಲ್ಪ ಡೇಂಜರಲ್ಲಿದ್ದಾರೆ ಅಂತಾನೆ ಹೇಳಬಹುದು.
7ನೇ ಸ್ಥಾನದಲ್ಲಿ ಅಭಿಷೇಕ್ ಇದ್ದಾರೆ. ನಿನ್ನೆ ಮೊನ್ನೆ ಎಲ್ಲ ವೋಟಿಂಗಲ್ಲಿ 8ನೇ ಸ್ಥಾನದಲ್ಲಿದ್ದರು. ಈಗ 7ನೇ ಸ್ಥಾನಕ್ಕೆ ಬಂದಿದ್ದಾರೆ. ಈ ವಾರ ಗೇಮ್ಗಳನ್ನು ತುಂಬ ಚೆನ್ನಾಗಿ ಆಡಿದ್ರು ಕೂಡ ಜೋಡಿ ಟಾಸ್ಕ್ನಲ್ಲಿ ಸ್ಪಂದನ ಕ್ಯಾಪ್ಟನ್ ಆಗಿದ್ದು ಕೂಡ ಇವರ ವೋಟ್ ಅಷ್ಟಾಗಿ ಹೇಳಿಕೊಳ್ಳುವಂತೇನೂ ಇಲ್ಲ. ಇನ್ನು ಸೂರಜ್ 8ನೇ ಸ್ಥಾನದಲ್ಲಿದ್ದರು. ಅಭಿ ಮತ್ತು ಸೂರಜ್ ನಡುವೆ ಕೆಲವು ವೋಟ್ಗಳಷ್ಟೇ ಅಂತರ ಇದ್ದು ಆದಷ್ಟು ಇವರ ಎಫರ್ಟನ್ನು ನೋಡಿ ಜನರು ಇವರನ್ನು ಸೇವ್ ಮಾಡಿದರೂ ಮಾಡಬಹುದು. ಇನ್ನು ಈ ವಾರ ಅಭಿಷೇಕ್ ಮತ್ತು ಸೂರಜ್ ಇಬ್ಬರು ಡೇಂಜರ್ ಝೋನಲ್ಲಿದ್ದಾರೆ. ಆಲ್ಮೋಸ್ಟ್ ಕನ್ಫರ್ಮ್ ಆಗಿರುವ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಭಿಷೇಕ್ ಶ್ರೀಕಾಂತ್ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ನಿಮ್ಮ ಪ್ರಕಾರ ಯಾವ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.